ಸ್ವಲ್ಪನೂ ಪ್ರಜ್ಞೆ ಇಲ್ಲದೆ ಟಿವಿನಲ್ಲಿ ಮುಳುಗೋಗಿದ್ದಾಳೆ. ನೋಡಪ್ಪ ಅಮ್ಮನ್ನ, ಎಕ್ಸಾಮ್ಸ್ ಎಲ್ಲ ಮುಗ್ದೋಗಿದೆ, ಈಗಲೂ ಟಿವಿ ನೋಡಕ್ ಬಿಡೋಲ್ಲ ಅಂತಾರೆ. ಊಟ ಮಾಡಬೇಕಾದ್ರೆ ಗಮನ ಊಟದ ಮೇಲೆ ಇರಬೇಕು. ಆಗ ತಿಂದಿದ್ದು ಮೈ ಹಾಕುತ್ತೆ. ಮೊದಲು ಊಟ ಮುಗಿಸಿ, ಆಮೇಲೆ ನಾವಿಬ್ಬರು ರಾಮಗಂಟು ನೋಡೋಣ. ಸರಿ ಅಪ್ಪ. ಅಮ್ಮ ರಸಮ್ ಹಾಕು. ಇದಕ್ಕೇನು ಕಮ್ಮಿ ಇಲ್ಲ. ನಿಂತ್ಕೊಳ್ಳೆ, ಬಾರೆ ಇಲ್ಲಿ. ಏನು ಇಷ್ಟೊತ್ತಿಗೆ ಬರ್ತಿದ್ಯಾ? ನಿನಗೆ ಹೇಳೋರು ಕೇಳೋರು ಯಾರೂ ಇಲ್ವೇನೆ? ಇನ್ನೊಂದು ಸ್ವಲ್ಪ ತಡ ಆಗಿದ್ರು ಇವರೆಲ್ಲ ಮಲಗಿರೋರು. ಮನೆಗೆ ಬರ್ತಿದ್ದಂಗೆ ಯಾಕಮ್ಮ ಬೈತ್ಯಾ? ಕೆಲ್ಸಕ್ಕೆ ಫಸ್ಟೇ ಅಲ್ವಾ, ಅದಕ್ಕೆ ಲೇಟ್ ಆಯ್ತಪ್ಪ. ಕೆಲ್ಸಕ್ಕೆ ಹೋಗ್ತೀನಿ ಅಂತ ಬೆಳಗ್ಗೆನೆ ಹೇಳೋಕ್ಕಾಗ್ತಿರ್ಲಿಲ್ವೇನೆ? ಈಗ ಫಸ್ಟ್ ಡೇ ಲೇಟ್ ಆಯಿತು ಅಂತ ಹೇಳ್ತಾ ಇದೆಯಾ? ಮತ್ತೆ ಆ ಶುಂಠಿ ಶಂಕರನ್ ಆಫೀಸಲ್ಲೇ ಸೇರ್ಕೊಂಡಿದ್ದೀನಿ ಅಂತ ಹೇಗೆ ಹೇಳಮ್ಮ? ತಪ್ಪು ನಿಂದಿದ್ದಾಗ ನಿನಗೆ ಮಾತೇ ಬರಲ್ಲ ಅಲ್ವಾ? ಮಾತಾಡೆ, ಯಾಕೆ ಹೇಳಲಿಲ್ಲ? ಬರೀ ಪಾಪ ಸುಸ್ತಾಗಿ ಮನೆಗೆ ಬಂದಿದ್ದಾಳೆ, ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಂದು ಊಟ ಕೂರು ಅಂತ ಹೇಳೋದು ಬಿಟ್ಟು ಏನೇ ನಿಂದು? ಅಪ್ಪನ ಮುದ್ದಿನ ಮಗಳಲ್ವಾ, ಸರಿಯಾದ ಸಮಯಕ್ಕೆ ಬೆನ್ ಹಿಂದೆ ನಿಂತ್ಬಿಡ್ತೀರಾ, ಅದಕ್ಕೆ ಅವಳು ಕೊಬ್ಬಿರೋದು. ಹೋಗೆ ಕೈಕಾಲು ಮುಖ ತೊಳ್ಕೊಂಡು ಬಾ, ತಗೊಂಬ. ಏನಮ್ಮ ವಿಶೇಷ? ಕೆಲ್ಸದ ಫಸ್ಟ್ ಡೇ ಅಂತ ಹೇಳಿಲ್ವಪ್ಪ? ಓ, ಮರ್ಕೊಟ್ಟಿದ್ದೆ. ನಿಮ್ಮ ಮದ್ವೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಪ್ಲಾನ್ ಸಿಕ್ಕಾಯ್ತಕ್ಕ. ಏನು ಸ್ವೀಟ್ ತಂದಿದ್ಯಾ? ನಾನೇನು ಹೇಳಿದೆ ನಿನಗೆ? ಕೈಕಾಲು ಮುಖ ತೊಳ್ಕೊಂಬ ಅಂತ ತಾನೆ, ಅದೇ ಕೈಯಲ್ಲಿ ಸ್ವೀಟ್ ತಿನ್ನಿಸ್ತಿದ್ದಾಳೆ. ಹೋಗೆ ಹಾಕ್ತೀನೋ. ಹೋಗ್ತೀನಮ್ಮ. ಬಜಾರಿ. ಅಪ್ಪ, ಅಮ್ಮ ಹೇಳಿದ್ ಸುಳ್ಳು ತಾನೆ? ನಿನ್ ಮುದ್ದಿನ ಮಗಳು ನಾನಲ್ವಾ? ಮುದ್ದು ಅಲ್ಲ ಕಣೆ, ಪೆದ್ದು. ನೀನು ಗೂಬೆ. ಅಯ್ಯೋ ದ್ರಾಬೆ. ನೀನು ಕಮಂಗಿ ತಂಗಿ ಕಣೆ ನೀನು. ಕಮಂಗಿ ಅಂತ ಒಬ್ಬೊಮ್ಮೆ ಇಟ್ಲ ಇಟ್ಕೊಳ್ಳೆ. ನಿಂತ್ಕೊಳ್ರೆ ಒಂದ್ ಕಡೆ ಕೂತ್ಕೊಂಡು ಊಟ ಮಾಡಬಾರ್ದಾ? ತಟ್ಟೆನ ತಗೊಂಡು ಹೋದ್ರಲ್ಲ. ಅಯ್ಯೋ ನಿಮ್ಮ ನಿಮ್ಗೆ ಹೇಳಿ ಏನು ಪ್ರಯೋಜನ ಇಲ್ಲ. ತಂದೆ ಅಂತೆ ಮಕ್ಕಳು. ಏನು ಹಂಗೆ ಹೇಳ್ತೀಯಲ್ಲ? ಒಳ್ಳೇದು ಮಾಡಿದಾಗಲೆಲ್ಲ ನಿನ್ನ ಮಕ್ಕಳು, ಅವ್ರೇನಾದ್ರು ನಿನ್ನ ಕೋಪ ತರಿಸ್ಬಿಟ್ರೆ ಆಗ ನನ್ನ ಮಕ್ಕಳು. ಅಪ್ಪ, ಸದ್ಯ ಫೋನ್ ಸೈಲೆಂಟಲ್ಲಿದೆ. ಫೋನ್ ಬಂದಿದ್ದು ಅಮ್ಮಂಗೆ ಗೊತ್ತಾಗಿಲ್ಲ. ಇಲ್ಲಿ ನಮ್ಮ ಮದರ್ ಇಂಡಿಯಾ ಸಾರಿಕಾನ ಮದುವೆ ಮಾಡ್ಕೊಂತ ತಲೆ ತಿಂದಿದ್ದಾರೆ ಅಂತ ಫೋನ್ ಮಾಡಿ ಹೇಳೋಣ ಅಂದರೆ ಕಾಲ್ ಕಟ್ ಮಾಡ್ತಿರಲ್ರಿ. ಹುಡುಗರುಗಳ್ನೆಲ್ಲ ಕೂಡಾಕಿ ದೊಡ್ಡ ಕಾದಂಬರಿನೇ ಬರಿಬೋದು. ಬಟ್ರೆ ನೀವು ಅವಾಗವಾಗ ನಿಜ ಹೇಳ್ತಿರ್ತೀರಪ್ಪ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಹುಡುಗರ ನೋವಿಗೆ ಇಲ್ಲ ಮೂಲಮೋ. ಇರು, ನಾನು ನೋಡ್ತೀನಿ. ಹಲೋ ಹಲೋ ಪರಿ. ಅಕ್ಕ. ಹಲೋ 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 ಅಕ್ಕ. ಹಾಳಾದ ಫೋನು. 3 ದಿವಸದ ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ. ನಿಮ್ಮ ದೊಡ್ಡಮ್ಮ ಫೋನ್ ಮಾಡಿದ್ರು ಕಣೆ, ನಿನ್ನ ಮೊಬೈಲಿಂದ ಒಂದು ಕಾಲ್ ಮಾಡ್ತೀನಿ. ಹಲೋ ಪರಿ, ನೀನೇನಾ? ಫೋನ್ ಕಟ್ಟಾಯ್ತು ಕಣೆ. ನಮ್ಮನೆ ಫೋನ್ ಸರಿ ಇಲ್ಲಕ್ಕ, ಅದಕ್ಕೆ ಆರ್ತಿ ನಂಬರಿಂದ ಮಾಡ್ತಾ ಇದ್ದೀನಿ. ನಾನು ಅಲ್ಲಿಗೆ ಬಂದು ಮಾತಾಡೋಣ ಅಂದ್ಕೊಂಡೆ ಕಣೆ. ಆದರೆ ಆದ್ಯ ಬಸ್ರಿ ಅಲ್ವಾ, ಪಾಪ ಅವಳಿಗಿದೆಲ್ಲ ಹೊಸ್ತು.
ಒಬ್ಬಳನ್ನೇ ಬಿಟ್ಟು ಬಂದರೆ ಎಲ್ಲಿ ಗಾಬರಿ ಆಗ್ತಾಳೋ ಅಂತ ಸುಮ್ಮನಾದೆ. ಹಲೋ ಹಲೋ ಮತ್ತೆ ಕೇಳಿಸ್ತಿಲ್ಲ ಕಣೆ, ಏನಾಯ್ತು ಏನೋ. ಅಮ್ಮು ಜೋರ ಕೇಳತ್ತಾರ, ಅದೇನೋ ಸ್ಪೀಕರ್ ಮಾಡ್ತಾಳಲ್ಲ, ಮಳೆ ಲೌಡ್ ಸ್ಪೀಕರ್ ಅಮ್ಮ. ಅದೇನೋ ಮಾಡಿ. ಪರಿ ಕೇಳಿಸ್ತಾ ಇದ್ದೇನೆ? ಅಮ್ಮ ಹೀಗೆ ಮಾತಾಡು, ಕೇಳಿಸುತ್ತೆ. ಈಗ ಚೆನ್ನಾಗಿ ಕೇಳ್ತಿದೆ ಅಕ್ಕ. ಏನು ಸಮಾಚಾರ? ಅಜ್ಜಿ ಆಗ್ತಿದ್ದೀನಿ ಅಂತ ಜಂಬ ಬಂತು ಹೇಗೆ? ಇಲ್ಲ ಕಣೆ, ಆ ಥರ ಏನಿಲ್ಲ. ನೀನು ಬಂದರೆ ತಪ್ಪೇನೂ ಇಲ್ಲ ಅಕ್ಕ. ಆದ್ಯನಕ್ಕೆ ಕೊಡಬೇಕು ಅಂತ ತಿಂಡಿಗಳೆಲ್ಲ ಮಾಡಿಟ್ಟಿದ್ದೀನಿ. ಪಾಪು ಆರೋಗ್ಯವಾಗಿರಲಿ ಅಂತ ಅಂಟಿನುಂಡೆ, ಲೇಹ್ಯ ಎಲ್ಲ ರೆಡಿ ಮಾಡಿದ್ದೀನಿ. ಬಸ್ಸಿಗೆ ಬೈಕೆ ಅಂತ ಮಾವಿನಕಾಯಿ ತೊಕ್ಕು, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ಕೊಡಬೇಕು ಅಂದ್ಕೊಂಡಿದ್ದೆ ಅಕ್ಕ. ಇದಕ್ಕೆ ಹೇಳೋದು, ನೀನಿದ್ರೆ ನನಗೆ ಧೈರ್ಯ ಜಾಸ್ತಿ ಅಂತ. 4 ಮಕ್ಕಳನ್ನ ಹೆತ್ತಿರೋ ನಿನಗೆ ಎಲ್ಲ ಚೆನ್ನಾಗೇ ಗೊತ್ತಿರುತ್ತೆ. ಪರಿ, ಇನ್ನೊಂದು ಸಿಹಿ ಸುದ್ದಿ ಇದೆ ಕಣೆ. ಹೌದಾ ಅಕ್ಕ? ಏನು ವಿಷಯ? ಆದಿನ ಹೊಟ್ಟೆಲೇನಾದರೂ ಅವಳಿ ಜವಳಿ ಇದಾವ? ಅದಲ್ಲ ಪರಿ, ನಮ್ಮ ಸಾರಿಕಾಗೂ ಮದುವೆ ನಿಶ್ಚಯ ಮಾಡೋಣ ಅನ್ಕೊಂಡಿದ್ದೀವಿ. ಹೌದಾ ಅಕ್ಕ? ಒಳ್ಳೆ ಸುದ್ದಿನೇ ಹೇಳಿದೆ. ಯಾರಕ್ಕ ಹುಡುಗ? ಇನ್ಯಾರು ಪರಿ, ನಮ್ಮ ಆತ್ಯ ಅಣ್ಣ ವಿಕ್ರಾಂತು. ಏನಕ್ಕ ಹೇಳ್ತಿದ್ಯಾ? ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋದವನ ಜೊತೆ ನಮ್ಮ ಸಾರಿಕಂಗೆ ನಿಶ್ಚಿತಾರ್ಥನ? ಈಗ ಅವನದೆಲ್ಲ ಮರೆತು ಆರಾಮಾಗಿದ್ದಾನಂತೆ ಕಣೆ. ಆದ್ಯ ಸಾರ್ಥಕ ಅವ್ರ ಮನೆಗೆ ಹೋಗಿದ್ರು. ಸಾರ್ಥಕ್ ಎಲ್ಲ ಹೇಳಿದಾನೆ. ಇಷ್ಟಕ್ಕೂ ಆ ಹುಡುಗ ಒಳ್ಳೆಯವನೇ ಅಲ್ವೇನೆ ಪರಿ? ನೀನು ಚೆನ್ನಾಗಿ ಹೇಳ್ತಾ ಇದೆಯಲ್ಲ. ಚಿನ್ನದ ಕತ್ತಿ ಅಂತ ಮೂಕಿಳ್ಕೊಳಕ್ಕಾಗತ್ತಾ? ಆ ವೇದಾಂತ್ ಕೈ ಕೆಳಗಡೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ನಮ್ಮ ಅಮ್ಮನೇ ಕೆಲಸ ಬಿಟ್ಟು ಬಂದಿದ್ದಾಳೆ. ಅಕ್ಕ, ಅವ್ರ ಮನೇಲಿ ಒಬ್ರೊಬ್ರು ಒಂದೊಂದು ಥರ. ಅವ್ರುಗಳನ್ನ ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಇನ್ನು ನಮ್ಮ ಸಾರಿಕಾ ಮದುವೆ ಮಾಡಿಕೊಂಡು ಅವ್ರ ಮಧ್ಯದಲ್ಲಿ ಅವ್ರ ಮನೇಲಿ ತಾನೇ ಬಾಳಬೇಕು. ಅವ್ರಿಗೆ ಸ್ವಲ್ಪ ದುಡ್ಡಿನ ದರ್ಪ ಇರೋದು ನಿಜ ಪರಿ. ನಮ್ಮ ಸಾರಿಕಂಗೇನು ಕಡಿಮೆ ಇದೆಯಾ ಹೇಳು? ನಾನು ನೀನು ಕಷ್ಟದಲ್ಲಿ ಬೆಳೆದವರು. ಆದರೆ ಈಗಿನ ಕಾಲ ಹಾಗಲ್ವಲ್ಲ. ಇವಳಪ್ಪ ಬೇರೆ ಚಂದ್ರನ್ ಕೇಳಿದ್ರು ತಂದ್ಕೊಡ್ತೀನಿ ಅಂತಾರೆ. ಮಕ್ಕಳ ಸಂತೋಷನೇ ಮುಖ್ಯ ಅಂತ ಒಪ್ಕೋಬೇಕು ಅಷ್ಟೇ. ಅದು ನಿಜಾನೇ ಅನ್ನೋ. ಈಗಿನ ಕಾಲದ ಮಕ್ಕಳ ಬಗ್ಗೆ ಅಂತೂ ಮಾತಾಡೋ ಹಾಗೇ ಇಲ್ಲ. ಸಾರಿಕಾನೇ ಒಪ್ಕೊಂಡ್ಮೇಲೆ ನೀನು ತಾನೇ ಏನು ಮಾಡ್ತೀಯಾ? ಒಟ್ಟಿನಲ್ಲಿ ಎಲ್ಲ ಸುಖವಾಗಿದ್ರೆ ಅಷ್ಟೇ ಸಾಕು. ನಾನು ಹಾಗೆ ಅನ್ಕೊಂಡು ಸುಮ್ಮನಾದೆ ಕಣೆ. ಆಯ್ತಕ್ಕ, ಹೇಗಿದ್ರು ನಾಳೆ ನಿಮ್ಮ ಮನೆಗೆ ಬರ್ತಿದ್ದೀನಿ, ಅಲ್ಲೇ ಕೂತು ಮಾತಾಡೋಣ. ಹಾಗೆ ನಿನ್ನ ಸೊಸೆಗೆ ಇನ್ನೊಂದಷ್ಟು ತಿಂಡಿಗಳು ಮಾಡೋದಿದೆ, ಅದನ್ನು ಮಾಡ್ಕೊಂಡು ತರ್ತೀನಿ. ಸರಿ ಕಣೆ. ಆಯ್ತಕ್ಕ.